ಇಟ್ ಈಸ್ ಆನ್ ರೆಕಾರ್ಡ್. ಅದನ್ನೇ ನಿಮ್ಗೆ ಹೇಳ್ತಾ ಇರ್ತಕ್ಕಂಥದ್ದು. ನೋಡಿ ಒಂದು ನಿಮಿಷ, ಮಾಧ್ಯಮದವರು ಕೇಳೋ ಪ್ರಶ್ನೆ ಬೇರೆ, ನಾನು ಸ್ವೀಕಾರ ಮಾಡ್ತೀನಿ. ಮಾಧ್ಯಮದವರು ವೈಟ್ ಪೇಪರ್ ತಂದಿ ಅಂದರೆ ನಾನು ಸ್ವೀಕಾರ ಮಾಡ್ತೀನಿ. ಆದರೆ ನೀವು ವಿರೋಧ ಪಕ್ಷದ ನಾಯಕರಾಗಿ, ವಿರೋಧ ಪಕ್ಷದ ಸದಸ್ಯರಾಗಿ ನಿಮ್ಮ ಕೆಲಸ ಏನು? ಇಷ್ಟು ದಿವಸಕ್ಕೆ ಒಂದ್ ದಿವಸ ಒಂದೇ ಒಂದು ಒಳ್ಳೆ ಕೆಲಸ ಮಾತಾಡಿದ್ದಾರೆ. ವಿರೋಧ ಪಕ್ಷದವ್ರು ಕೇಳಿರಿ, ಜನರ ಪರವಾಗಿ ಕೇಳ್ತಾರಪ್ಪ. ಅಂತಿಮವಾಗಿ ಯಾರು ಪ್ರಜಾಪ್ರಭುತ್ವದಲ್ಲಿ ಜನರಿಗೂ ಮುಟ್ಟಬೇಕು ಮಾಹಿತಿ. ಜನರ ಪ್ರಶ್ನೆ ಕೇಳೋದನ್ನ ನಾನು ಸ್ವೀಕಾರ ಮಾಡ್ತೀನಿ, ನಾನು ಡಿಸ್ಪ್ಯೂಟ್ ಮಾಡಲ್ಲ. ನಾನು ಹೇಳ್ತಾ ಇರ್ತಕ್ಕಂಥದ್ದು, ವಿರೋಧ ಪಕ್ಷದವ್ರು ಏನ್ ಮಾಡ್ತಿದ್ದೀರಾ ನೀವು ಗುಂಪು ಒಬ್ಬರ ಮೇಲೆ ನೀವು ಕರ್ನಾಟಕದಲ್ಲಿ ವಿರೋಧ ಪಕ್ಷ ಇಲ್ಲ, ಅವ್ರ ಜಗಳ ಅವ್ರಿಗೆ ಸಾಕಾಗಿದೆ. ಆಯ್ತಂಗಿದ್ರೆ ಸರ್ಕಾರನೇ ಯಾರು ಪ್ರಶ್ನೆ ಕೇಳೋದೇ ಬೇಡವಾ? ನಾವು ಕೇಳ್ತಿದೀವಲ್ಲ ಸರ್. ಕೇಳಿ ಸರ್, ನಾನು ಹೇಳ್ತಾ ಇರೋದು ಒಂದ್ ನಿಮಿಷ. ನೀವು ಇಲ್ಲಿ ಕೇಳೋದಕ್ಕೂ ದಾಖಲೆ ರೂಪದಲ್ಲಿ ವಿಧಾನಸಭೆ ಒಳಗಡೆ ಅಧಿವೇಶನದಲ್ಲಿ ಪ್ರಶ್ನೆ ಕೇಳೋದಕ್ಕೂ ವ್ಯತ್ಯಾಸ ಇದೆ. ನಿಮಗೂ ಉತ್ತರ ಕೊಡಬೇಕು. ವಿ ಆರ್ ಲಯಬಲ್, ವಿ ಆರ್ ಆನ್ಸರಬಲ್. ನಾನು ಪ್ರಶ್ನೆ ಡಿಸ್ಪ್ಯೂಟ್ ಮಾಡ್ತಾ ಇಲ್ಲ. ನಾಟ್ ಓನ್ಲಿ ಮೀಡಿಯಾ, ಒಬ್ಬ ಸಾಮಾನ್ಯ ಜನ ಕೇಳೋದು ನಾವು ಉತ್ತರ ಕೊಡ್ಬೇಕು. ನಾನು ಅದನ್ನು ನಿರಾಕರಣೆ ಮಾಡ್ತಾ ಇಲ್ಲ. ನಾನು ಹೇಳ್ತಾ ಇರ್ತಕ್ಕಂಥದ್ದು, ನೀವು ವಿರೋಧ ಪಕ್ಷವಾಗಿ ನೀವೇನು ಕೆಲಸ ಮಾಡ್ತೀರಾ? ಇವತ್ತು ಆಚೆ ಕಡೆ ಮಾತಾಡ್ತಾ ಇದ್ದಾರೆ ವಿಜೇಂದ್ರರವರು, ಅಧಿವೇಶನದಲ್ಲಿ ಯಾಕೆ ಮಾತಾಡಲ್ಲ? ಆಯ್ತು, ನಿಮ್ಮ ಪರವಾಗಿ ನಿಮ್ಮ ಪಕ್ಷದವ್ರು ಪ್ರಶ್ನೆ ಎತ್ತಿದ್ದಕ್ಕೆ ಉತ್ತರ ಕೊಟ್ಟಿದ್ರಲ್ಲ, ಅವತ್ತಾಗ ಸುಮ್ಮನೆ ಕೂತಿದ್ರೆ? ಇದೇ ರಾಮಲಿಂಗಾರೆಡ್ಡಿಯವರು ವಿತ್ ಆಲ್ ಡಾಕ್ಯುಮೆಂಟ್ ವಿತ್ ಸ್ಟ್ಯಾಟಿಸ್ಟಿಕ್ಸ್ ಉತ್ತರ ಕೊಟ್ಟಿದ್ರು. ರಮೇಶ್ ಬಾಬು, ಈ ಪ್ರಶ್ನೆಗಳಿಗೆ ಉತ್ತರ ಬೇಕು. ಗೃಹಲಕ್ಷ್ಮಿ 3 ತಿಂಗಳಿಂದ ಯಾಕೆ ಹಣ ಬಂದಿಲ್ಲ? ಸರ್ ಬೇಡವಾ ಈ ಪ್ರಶ್ನೆಗಳಿಗೆ? ಖಂಡಿತ ಉತ್ತರ ಬೇಕು ಸರ್. 3 ತಿಂಗಳಿಂದ ಯಾಕೆ ಬಂದಿಲ್ಲ? ಇಲೆಕ್ಷನ್ ಹಿಂದಿನ ದಿನ ಬರುತ್ತೆ, ಅದಾದ್ಮೇಲೆ ನಿಂತು ಹೋಗುತ್ತೆ, ಬರಲ್ಲ. ಸರ್ ಒಂದ್ ನಿಮಿಷ, ಶಶಾಂತ್ ಅವರು ಇವತ್ತು ಯಾವ ತಿಂಗಳಿದು? ಫೆಬ್ರವರಿ. 3 ತಿಂಗಳಿಂದ ಬಂದಿಲ್ಲ ಅಂದ್ರೆ ಡಿಸೆಂಬರ್ ಬಂದಿಲ್ಲ ಅಲ್ಲ? ಆಬ್ವಿಯಸ್ಲಿ ನಿಮಗೆ ದಯಮಾಡಿ ಸರ್, ದಯಮಾಡಿ ಕೇಳಿಸಿ. ಇಲ್ಲಿ ನನ್ನ ಉತ್ತರ ಮುಗಿಸಿಲ್ಲ. ನೀವು ಡಿಸೆಂಬರ್, ಜನವರಿ, ಫೆಬ್ರವರಿ ಕೇಳೋರು ನವೆಂಬರ್ ವರ್ಗು ಪೇಮೆಂಟ್ ಆಗಿದ್ದು ಒಪ್ಕೋತಾ ಇದ್ದೀರಲ್ಲ, ಅಷ್ಟರ ಮಟ್ಟಿಗೆ ನಿಮ್ಗೆ ಅಭಿನಂದನೆ. ನೀವೇನ್ ಹೇಳಿದ್ದು ಬಿಜೆಪಿ ಅವರು? ಗ್ಯಾರಂಟಿಗಳೇ ಇಂಪ್ಲಿಮೆಂಟ್ ಮಾಡಲ್ಲ, ಗ್ಯಾರಂಟಿನೇ ಬೇಕಿಲ್ಲ. ರಾಜ್ಯದ ಜನ ಅವರನ್ನ ನಿರಾಕರಿಸಿದ್ರೆ ಪಕ್ಕಕ್ಕಿಡೋಣ. ನಾನು ಕೇಳೋ ಪ್ರಶ್ನೆ, ಈ ರಾಜ್ಯದ ಅತ್ಯಂತ ಕಡು ಬಡವನಿಗೆ ತಿಂಗಳಿಗೆ ನೀವು ಎಷ್ಟೋ ಕೊಡ್ತೀರಿ ಮಹಿಳೆಯರಿಗೆ ಅಂತಕ್ಕಂಥದ್ದನ್ನು ವಾಗ್ದಾನ ಮಾಡಿ ತಿಂಗಳ ಯಾಕೆ ಕೊಡಲ್ಲ? ನಿಮ್ ಪ್ರಶ್ನೆ ನೋಡಿ, ತಿಂಗಳ ಕೊಡೋದು ನಮ್ ಕರ್ತವ್ಯ ಇದೆ, ಕೊಡ್ತೀವಿ. 3 ತಿಂಗಳು ಡಿಲೇ ಆಗಿದೆ, ಬಟ್ ಕೊಟ್ಟಿಲ್ಲ ಅಂತ ಅಲ್ಲ. ನೀವೇ ಒಪ್ಕೋತಾ ಇದ್ದೀರಾ ನವೆಂಬರ್ ಕೊಟ್ಟಿದ್ದೀವಿ ಅಂತ? ನಾವು ಹೇಳಿದ್ವಲ್ಲ ಸರ್, ಲೋಕಸಭಾ ಚುನಾವಣೆ ಆಗೋ ತನಕ ಕರೆಕ್ಟ್ ಆಗಿ ಬಂದಿದೆ. ಲೋಕಸಭಾ ಚುನಾವಣೆ ನಂತರ ಒಂದ್ ನಿಮಿಷ ಸರ್, ಯಾವಾಗ ಸರ್ ಲೋಕಸಭಾ ಚುನಾವಣೆ ಆಗಿದೆ? ಮೇ ನಲ್ಲಿ ನವೆಂಬರ್ ಪೇಮೆಂಟ್ ಆಗಿದೆಯಲ್ಲ ಸರ್. ನೀ ಅಕಾರ್ಡಿಂಗ್ ಟು ಯು ಅದನ್ನೇ ಹೇಳ್ತಾ ಇರೋದು. ಅಲ್ಲ ಸರ್, ಎಲೆಕ್ಷನ್ ಬಂದಾಗ ಕರೆಕ್ಟ್ ಆಗಿದೆ ಸರ್. ಮೂರು ಕ್ಷೇತ್ರಗಳ ಬೈ ಎಲೆಕ್ಷನ್ ಬಂದಾಗ ಕರೆಕ್ಟ್ ಆಗಿ ಪೇಮೆಂಟ್ ಆಗಿದೆ. ನೋಡಿ, ಎಲೆಕ್ಷನ್ ಬಂದಾಗ್ಲೂ ಸಹ ತಿಂಗಳಾಗಿಲ್ಲ, 2 ತಿಂಗಳದು 3 ತಿಂಗಳದು ಪೇಮೆಂಟ್ ಈಗಲೂ ಆಗುತ್ತೆ. ಅದನ್ನೇ ನಿಮ್ಗೆ ಹೇಳ್ತಿರೋದು. ನಿಮ್ ಪ್ರಶ್ನೆಯಲ್ಲೇ ಉತ್ತರ ಇದೆ. ಅಂದ್ರೆ ಈಗ ZPTP ಚುನಾವಣೆ ಬರಬೇಕಾ? ಅಲ್ಲ, ನಿಮ್ ಪರ್ಪಸ್. ನೀವು ಯಾವ ಕಾಂಗ್ರೆಸ್ ನೋಡಿ ಸರ್, ಯಾವಾಗ ಒಲ್ಲದವನ್ಗೆ ಮೊಸರಲ್ಲಿ ಕಲ್ಲು. ನೋಡಿ ಸರ್, ನಾವು ಕೊಡಕ್ ತಯಾರಿದೀವಿ ಅಂದ್ರೆ ಈಗಲೇ ಕೊಡಿ, ಇವತ್ತೇ ಕೊಡಿ. ತಿಂಗಳ ಕೊಡಕ್ಕಾಗಲ್ಲ ಅಂತ ನಾನು ಕೇಳೋ ಪ್ರಶ್ನೆ. ಅದನ್ನೇ ನಿಮ್ಗೆ ಹೇಳಿದ್ದು. ನಾನು ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ, ಸರ್ಕಾರ ನಡೆಸಬೇಕಾದ್ರೆ ದೇರ್ ಇಸ್ ಎ ಪ್ರೊಸೀಜರ್. ಎಲ್ಲೆಲ್ಲಿ 3 ತಿಂಗಳು ಕ್ವಾರ್ಟರ್ಲಿ ಪೇಮೆಂಟ್ ಇರುತ್ತೆ, ತಿಂಗಳ ಕೊಡೋ. ಇದು ಗ್ಯಾರಂಟಿ ಒಂದೇ ಅಲ್ಲ, ವೇತನಗಳು 3 ತಿಂಗಳು ಒಂದ್ಸಲ ಹಾಕಿದ್ದಾರೆ ಬಹಳಷ್ಟು ಸಂದರ್ಭಗಳಲ್ಲಿ. ತಪ್ಪೋದು ಸರಿ ನಾನು ಹೇಳ್ತಾ ಇಲ್ಲ. 3 ತಿಂಗಳಿಗೆ ಹಾಕಿದ್ದಾರೆ. ಇವತ್ತು ಸಹ ನಮ್ಮ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಏನು ಗ್ಯಾರಂಟಿ ಕೊಟ್ಟಿದೆ, ವಿ ಆರ್ ಕಮಿಟೆಡ್. 1 ರೂಪಾಯಿ ಪೆಂಡಿಂಗ್ ಇಟ್ಕೊಳ್ಳೋದಿಲ್ಲ. 3 ತಿಂಗಳಲ್ಲಿ 4 ತಿಂಗಳಲ್ಲಿ ಪೇಮೆಂಟ್ ಹೋಗುತ್ತೆ. ನಿನ್ನೆ ನಮ್ಮ ಸಚಿವರು ಲಕ್ಷ್ಮೀ ಅವರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ, ಇನ್ನು ಕಪಲ್ ಆಫ್ ಡೇಸ್ ಅಲ್ಲಿ ನಾವು ಕ್ಲಿಯರ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಕಾರಣ ಏನಿಲ್ಲ, ನಿಮ್ಗೆ ಅದನ್ನೇ ತಿಳ್ಕೊಳ್ಳೋ ಹಕ್ಕಂತೂ ಇದೆನಾ? 100ಕ್ಕೆ 100 ನಾನು ಅದನ್ನೇ ನಿಮ್ಗೆ ಹೇಳ್ತಾ ಇರ್ತಕ್ಕಂಥದ್ದು. ಇದು ಆರ್ಥಿಕತೆನಲ್ಲಿ ಈ ಇಯರ್ ಎಂಡ್ ಬಂದಾಗ ಆಗಂತ ಪ್ರೋಸೆಸ್ಸು. 1 ತಿಂಗಳು ಲೇಟ್ ಆಗಿದೆ ಇಲ್ಲ ನಾನು ಹೇಳ್ತಾ ಇಲ್ಲ, 2 ತಿಂಗಳು ಲೇಟ್ ಆಗಿದೆ ಇಲ್ಲ ಅಂತ ಹೇಳೋದಿಲ್ಲ. ಬಟ್ ಯಾವುದೇ ಕಾರಣದಿಂದ ಹಣ ನಿಲ್ಲೋದಿಲ್ಲ, ಅವ್ರ ಖಾತೆಗೆ ಹೋಗುತ್ತೆ. 1 or 2 ಡೇಸ್ ವ್ಯತ್ಯಾಸ ಇರ್ಬೋದು, ಅದು ನಾನು ನಿರಾಕರಣೆ ಮಾಡ್ತಿಲ್ಲ. ನನ್ನ ಪ್ರಶ್ನೆ ಇರ್ತಕ್ಕಂಥದ್ದು, ಕಾಂಗ್ರೆಸ್ ಸರ್ಕಾರ ಏನು ಗ್ಯಾರಂಟಿಗಳಿಗೆ ಕಮಿಟ್ಮೆಂಟ್ ಇಟ್ಕೊಂಡಿದೆ, ಆ ಕಮಿಟ್ಮೆಂಟ್ ಯಾವುದೇ ಹಣ ಪೆಂಡಿಂಗ್ ನಿಲ್ಲೋದಿಲ್ಲ. 52,000 ಕೋಟಿ ಏನು ಅಲೋಕೇಶನ್ ಇದೆ, ಡೆಫಿನೆಟ್ಲಿ ಇನ್ ಆಲ್ ದ ವೇ ಪ್ರತಿಯೊಬ್ಬರಿಗೂ, ಅದು ಗೃಹಲಕ್ಷ್ಮಿ ಇರಲಿ, ಶಕ್ತಿ ಯೋಜನೆ ಇರಲಿ, ಉಚಿತ ವಿದ್ಯುತ್ ಇರಲಿ, ಅನ್ನಭಾಗ್ಯ ಇರಲಿ, ಅಥವಾ ಏನು ಯುವಕರು ಕೊಡುವಂಥ ವಿದ್ಯಾ ಯೋಜನೆ ಇರಲಿ, ಎಲ್ಲವೂ ಸಹ ರೀಚ್ ಆಗುತ್ತೆ. ಪ್ರಶ್ನೆ ಡಿಲೇ ಆಗಿದೆ ಇಲ್ಲ, ನಾನು ಡಿಲೇ ಮಾಡೋದೇ ಇಲ್ಲ. ಅದೇನು ಕಾಂಗ್ರೆಸ್ ಸರ್ಕಾರ ಅಲ್ಲ, ನೀವು ಪ್ರತಿ ಸರ್ಕಾರದಲ್ಲೂ ಇಯರ್ ಎಂಡಲ್ಲಿ ಇಟ್ ಇಸ್ ಕ್ವೈಟ್ ಕಾಮನ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.